ಹೀಗೆ ಪಬ್ಲಿಕ್ ನೆಕ್ಸ್ಟ್ ಬಳಿ ತಮ್ಮ ಗೋಳನ್ನ ತೋಡಿಕೊಳ್ಳುತ್ತಿರುವುದು ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರೋ ಚಾಮುಂಡೇಶ್ವರಿ ಸ್ಲಂ ನಿವಾಸಿಗಳು. ಕೋಗಿಲು ಬಡಾವಣೆಯ ಫಕೀರ್ ಮತ್ತು ವಸೀಂ ಕಾಲೋನಿ ನಿವಾಸಿಗಳಂತೆ ನಮಗೂ ಸರ್ಕಾರ ಈ ಕೂಡಲೇ ಮನೆಗಳನ್ನು ಒದಗಿಸಿಕೊಡಬೇಕು ಅನ್ನೋದು ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇವರ ಒತ್ತಾಯ. ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಅವರ ಮನೆಗಳನ್ನು ಡೆಮಾಲಿಷ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಬೇರೆ ಕಡೆಗೆ ಅಪಾರ್ಟ್ಮೆಂಟ್ ಒಂದರಲ್ಲಿ ಸುಸಜ್ಜಿತ ಮನೆಗಳನ್ನು ಒದಗಿಸಲು ಮುಂದಾದ ಸರ್ಕಾರ ನಮ್ಮ ಮನೆಯನ್ನ ಕೆಡವಿ 1 ವರ್ಷವಾದರೂ ಕೂಡ ನಮಗೆ ಇನ್ನೂ ಮನೆಗಳನ್ನು ಕೊಡುತ್ತಿಲ್ಲ ಏಕೆ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಈ ಥರ ಮೋರಿ ಹೊಡೆದಾದ್ಮೇಲೆ ಎಲ್ಲ ಮನೆಯೂ ಬಿದ್ದೋಯ್ತು. ನಮ್ಮದು ಮನೆ ಎಲ್ಲ ಬಾಡಿಗೆಗಿದ್ದೀವಿ, ತುಂಬ ಕಷ್ಟಪಡ್ತಾ ಇದ್ದೀವಿ. ಮಕ್ಕಳೆಲ್ಲ ಇಟ್ಕೊಂಡು 3 ಮಕ್ಕಳು ಇದೆ. ನೋಡಿ ಸರ್, ಸ್ವಲ್ಪ ನಮ್ಗೆ ಸಹಾಯ ಮಾಡಿ. ಅದು ಈಗ ಈ ರಾಜಕಾಲುವೆ ಕಾಂಕ್ರೀಟು ಕುಸಿದು ಸುಮಾರು ಒಂದು 25 ಮನೆ ಹೋಗಿದೆ. ನಾವು BDAಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಶಾಸಕರಿಗೂ ಹೇಳಿದ್ದೀವಿ, ಮತ್ತು BBMP ಅವ್ರಿಗೂ ಹೇಳಿದ್ದೀವಿ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಒಯ್ತಾ ಇರ್ತಾರೆ. ಅದು ಮಾಡಿಕೊಡಿ, ಸಹಾಯ ಮಾಡಿ, ಬಡವ್ರಿಗೆ ಒಂದು ಪತ್ರ ಮಾಡಿಕೊಡಿ. ನಾವು ಖಾತಾಗಂದ ಕಟ್ಟಲಿಲ್ಲ, ಅವನು ಅಮ್ಮ ಅಪ್ಪ ಇಲ್ಲ, ನಾ ಹೆಸ್ರು ಹಂಗೆ ನಮ್ಮ ಎಲ್ಲಿ ಇಸ್ಕೊಳ್ಳೋ ಕೇಳ್ತಾರಲ್ಲ, ನಿಮ್ಮ ಅಪ್ಪ ಹೆಸ್ರು, ನಿಮ್ಮ ಅಮ್ಮ ಹೆಸರು, ನಾವು ಅಮ್ಮ ಅಪ್ಪ ಹೆಸರು ಹೇಳ್ಬೋದು, ನಿಮ್ಮ ಪತ್ರ ಕೊಡಿ. ಓಕೆ ಆಗಿ ಇಲ್ಲಿರೋ ಏರಿಯಾದಲ್ಲಿ ಇದ್ದಾರೆ ಒಂದು 3-4 ಜನ. ಅವರೆಲ್ಲ ಹೋಗಿ ಮೇಲೆ ಇದು ಮಾಡಿ ಎಲ್ಲ ನಿಲ್ಲಿಸಿದ್ದಾರೆ, ಆರ್ಡ್ರನ್ನ ನಿಲ್ಲಿಸಿದ್ದಾರೆ. MLA ಅವರು ಮೂವ್ ಮಾಡಿದ್ದಾರೆ. ಅದೇ ಮನೆ ಹೊಡೆದೋಗ್ಬಿಡ್ತು, ಹೊಡೆದಾಕ್ಬಿಟ್ಟು ಇವಾಗ ಬಾಡಿಗೆನಲ್ಲಿ ಬಿದ್ದು ಒದ್ದಾಡ್ತಾ ಇದ್ವಿ ಸರ್. 1 ವರ್ಷದಿಂದ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲೋ ಕೆಲಸ ಇದು ಒರೆಸಿ ಗುಡಿಸೋ ಕೆಲಸ ಅದು ಮಾಡಿ ಇವಾಗ ಅದನ್ನು ಕಟ್ಕೊಂಡು ಊಟ ಮಾಡ್ತಾ ಇದ್ದೀನಿ ಸರ್ ನಾವು. ಇವರು ಹೇಳುವ ಪ್ರಕಾರ ಕಳೆದ ಅನೇಕ ವರ್ಷಗಳಿಂದಲೂ ಇವರೆಲ್ಲ ಇದೇ ಸ್ಲಂನ ನಿವಾಸಿಗಳಾಗಿದ್ದು ಕೂಲಿ ನಾಲಿ ಮಾಡಿಕೊಂಡು ಮಕ್ಕಳು ಮರಿಗಳೊಂದಿಗೆ ಜೀವನ ಸಾಗಿಸುತ್ತಾ ಬಂದವರು. ಕಳೆದ ವರ್ಷದ ಒಂದು ದಿನ ನೀವು ಚರಂಡಿ ಮೇಲೆ ಮನೆ ಕಟ್ಟಿಕೊಂಡಿದ್ದೀರೆಂಬ ಕಾರಣ ನೀಡಿ BBMP ಅವರು ಬುಲ್ಡೋಸರ್ಗಳ ಸಹಾಯದಿಂದ ಇವರ ಮನೆಗಳನ್ನೆಲ್ಲ ಒಡೆದು ಹಾಕಿದ್ದಾರೆ. ರಾತ್ರಿ ಸ್ವಲ್ಪ ಸೀಲ್ ಥರ ಬಿಟ್ಕೊಂಡಿತ್ತು. ನಾವು ಹಂಗೆ ಬಾಡಿಗೆ ಏನಾದರೂ ನೋಡೋಣ ಅಂದರೂ ದುಡ್ಡು ಇರಲಿಲ್ಲ ನಮ್ಮ ಹತ್ರ. ಎಲ್ಲ ಪಾತ್ರೆ ಇದೆಲ್ಲ ಬೀದಿಗೆ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಒಂದು 15 ದಿವಸ ಆಮೇಲೆ ಬಾಡಿಗೆ ಮನೆ ಸಿಕ್ತು. ಏನೂ ಇದು ಮಾಡ್ಕೊಳ್ತಾನೆ ಇಲ್ಲ ಸರ್ ನಮಗೆ. ಹೇಳಿದ್ವಿ ಸರ್, BD ಆಫೀಸ್ಗೂ ಹೋಗಿದ್ವಿ, ಎಲ್ಲ ಇದು ಲೆಟ್ರು ಎಲ್ಲ ಮಾಡಿದ್ದೀವಿ ಸರ್. ಏನು ಮಾಹಿತಿನೂ ಸಿಗ್ತಾ ಇಲ್ಲ ಸರ್ ನಮಗೆ. ಮಾಡಿಕೊಡೋಣ, ದುಡ್ಡು ಬೇಕಂತಾರೆ. ನನ್ನ ಕೈಲ ದುಡ್ಡು ಇಲ್ಲ, ದುಡ್ಡು ಕೇಳ್ತಾರೆ. ಯಾರೋ ದುಡ್ಡಿಂದ ಅದ ನಡೀತದಮ್ಮ, ಹಂಗೆ ಸುಮ್ಮ ಬಂದ ಯಾರು ನಾವು ಮಾಡಿಕೊಡಲ್ಲ ಅಂತಾರೆ. ಯಾವುದೋ ನಮ್ಮ ಇರೋದು ನಮ್ಮ ಸೊಸೆ, ನಮ್ಮ ಮೊಮ್ಮಗಳ ಮೇಲೆ ನಾನು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಇವಾಗ 74 ವಯಸ್ಸು ನಮಗೂ. ಅದನ್ನೆಲ್ಲ ಅದನ್ನು ಹಂಗೆ ಬಿಟ್ಟು ಹೋಗ್ತಕ್ಕ ಅವ್ರು ಏನು ಮಾಡ್ತಾರೆ ಪಾಪ, ಚಿಕ್ಕ ವಯಸ್ಸು ಅವ್ರಿಗೆ, 40 ವಯಸ್ಸು. ಇವಾಗ ಯಾವ ಸಮಸ್ಯೆನೇ ಇಲ್ಲ ಸರ್. ನಮ್ದು ಬಂದು ಇಲ್ಲಿ ಎಲ್ಲನೂ ತುಂಬ ಇದಾಗಿದ್ದಾರೆ. ನಮ್ಮ ತಮ್ಮ ನಮ್ಮ ತಾಯಿ ಇಬ್ಬರೇ ಇರೋದಿಲ್ಲಿ. ನಾನು ಊರಲ್ಲಿದ್ದೀನಿ, ನನ್ನಿಂದ ಯಾವ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನಮ್ಮ ಸಂಸ್ಥೆನೇ ದೊಡ್ಡದು, ಯಾವುದೋ ಒಂದು ಅವ್ರು ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟರೆ ಸರ್ ಪರವಾಗಿಲ್ಲ. ಆದರೆ ಅದಕ್ಕೂ ಮುನ್ನ ಮನೆಗಳನ್ನ ಪುನಃ ಕಟ್ಟಿಸಿಕೊಡುವುದಾಗಿ ಈ 12 ಬಡ ಕುಟುಂಬಗಳಿಗೆ BDA ನೀಡಿದ್ದ ಭರವಸೆಯು ಇದುವರೆಗೂ ನಾನಾ ಕಾರಣಗಳಿಂದ ಕಾರ್ಯರೂಪಕ್ಕೆ ಬಂದಿಲ್ಲ. ಪರಿಣಾಮ ಈ ಬಡ ಕುಟುಂಬಗಳು ಬಾಡಿಗೆ ಮನೆಯಲ್ಲೇ ಕಾಲ ಕಳೆಯುವಂತಾಗಿದೆ. ಬರ್ತೀನಿ ಸಾರ್, ಕೊಡ್ತೀನಿ ಸಾರ್ ಅಂದರು. ಸುರೇಶ್ ಕುಮಾರ್ BJP ಲೀಡರ್ ಸುರೇಶ್ ಕುಮಾರ್ ಯಾರು ನಮ್ಮ ಮೇರಾಗಲಿ ಅವರೇ ಕೊಡ್ತೀನಿ ಅಂತ ಹೇಳಿದ್ದು. ಆಯಿತಾ, ಕೊಡ್ತೀನಿ ಅಂತ ಹೇಳಿದ್ರು. ಅರೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ, ಇದುವರೆಗೂ ಕೊಟ್ಟಿಲ್ಲ. ಇನ್ಮೇಲೆ ಯಾರು ಕೊಡೋದು? ಎಲ್ಲ ಕಂಪ್ಲೇಂಟ್ ಕೊಟ್ಟಾಯ್ತು ಸರ್, 4 ಸಲ ಕೇಳೋದು ಸರ್, ಇದುವರೆಗೂ ಬಂದಿಲ್ಲ ಸರ್. ಯಾರು ಸರ್ ಕೊಡೋದು? ಇನ್ನು ಚರಂಡಿ ನೆಪದಲ್ಲಿ ತಮ್ಮ ಮನೆಗಳನ್ನು ಕೆಡವಿ ಹಾಕಿದ್ದರ ಬಗ್ಗೆ ರಾಜಾಜಿನಗರ ಕ್ಷೇತ್ರದ ಶಾಸಕ ಸುರೇಶ್ ಕುಮಾರ್ ಅವರಿಗೆ ತಿಳಿಸಿದಾಗ BDA ಸೇರಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿದ ಶಾಸಕ ಸುರೇಶ್ ಕುಮಾರ್ ಅವರು ಸ್ಲಂ ನಿವಾಸಿಗಳ ನೆರವಿಗೆ ನಿಲ್ತಾರೆ. ಇನ್ನೇನು ಎಲ್ಲ ಸ್ಯಾಂಕ್ಷನ್ ಆಗಿ ಬಿಟ್ಟಿತ್ತೆಂದು ಸ್ಲಂ ನಿವಾಸಿಗಳು ಖುಷಿ ಪಡೋದಕ್ಕೂ ಮುನ್ನವೇ ಮತ್ತೊಂದು ವಿಘ್ನ ಎದುರಾಗುತ್ತೆ. ಹಾಗಾದ್ರೆ 12 ಮನೆಗಳ ಪುನರ್ ನಿರ್ಮಾಣಕ್ಕೆ ಉಂಟಾಗುವಂತ ಆ ಅಡೆತಡೆಯಾದ್ರೂ ಏನು ಅಂತ ಪಬ್ಲಿಕ್ ನೆಕ್ಸ್ಟ್ ತಲೆಕೆಡಿಸಿಕೊಂಡಾಗ ಕೇಳಿ ಬಂದ ಸಂಗತಿಯೇ ಸ್ಥಳೀಯ ಸಂಘಟನೆಯೊಂದರಿಂದ ಉಂಟಾದ ಅಡ್ಡಿ ಎನ್ನುವುದು. ಚರಂಡಿ ಮೇಲೆ ನಿರ್ಮಾಣವಾಗಿತ್ತೆಂಬ ಕಾರಣಕ್ಕೆ BBMP ಅಧಿಕಾರಿಗಳು ಕೇವಲ 12 ಮನೆಗಳನ್ನು ತೆರವು ಮಾಡಿದರೆ ಈ ಸೇವಾ ಸಂಘಟನೆಯ ಕೆಲ ವ್ಯಕ್ತಿಗಳು ಮತ್ತೆ 150 ಮನೆಗಳನ್ನು ಈ ಪಟ್ಟಿಗೆ ಸೇರಿಸಿ ಬೇಡಿಕೆ ಇಟ್ಟು ಪಟ್ಟು ಹಿಡಿದಿರುವ ಪರಿಣಾಮ ನಿಜವಾಗಿಯೂ ಮನೆ ಕಳೆದುಕೊಂಡ ಈ ಬಡ ಕೂಲಿ ಕಾರ್ಮಿಕರಿಗೆ ಇದುವರೆಗೂ ಮನೆ ಸಿಗದಂತಾಗಿದೆ ಎಂದು ಹೇಳಲಾಗುತ್ತೆ. ಇನ್ನಾದರೂ ಈ ಸಮಸ್ಯೆಯನ್ನು ಪರಿಹರಿಸಿ ಕೂಡಲೇ ಕನಿಷ್ಠ ಪಕ್ಷ 12 ಸಂತ್ರಸ್ತರ ಕುಟುಂಬದವರಿಗೆ ನ್ಯಾಯ ಸಿಗುವಂತಾಗಬೇಕು. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.